ಎಲ್ಲರಿಗೂ ನಮಸ್ತೆ. ಇಲ್ಲಿ ಸಣ್ಣ ಪುಟ್ಟ ಬೋಧನೋಪಕರಣಗಳನ್ನು ತಯಾರಿಸಿದ್ದೀವಿ. ಇದು ಯಾವುದಕ್ಕೆ ಬರುತ್ತೆ ಅಂದರೆ, ಶಾಲೆಯಲ್ಲಿ ಬುನಾದಿ ಹಂತದ ಮಕ್ಕಳು ಇವುಗಳನ್ನು ಉಪಯೋಗಿಸಿ ಹೆಚ್ಚು ನೆನಪನ್ನು ಇಟ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ಕೆಲವೊಂದು ಚಿಕ್ಕ ಚಿಕ್ಕ ಬೋಧನೋಪಕರಣಗಳನ್ನು ತರಗತಿಯಲ್ಲಿ ಉಪಯೋಗಿಸೋದಕ್ಕೆ ಅಂತ ತಯಾರಿಸಿದ್ದು ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಕೂಡ ಈ ಥರ ತಯಾರಿಸಿ ಬೋಧನೋಪಕರಣಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರು ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ ಕೂಡ. ಇಲ್ಲಿ ಬೆರಳಚ್ಚು ಚಿತ್ರ ಇದೆ, ಅದರಲ್ಲಿ ಸಾಕಷ್ಟು ಬಣ್ಣಗಳಿದೆ. ಮಗು ಇದನ್ನು ನೋಡಿದ ತಕ್ಷಣ ಹೂವು ಅಂತ ಹೇಳುತ್ತೆ. ಜೊತೆಗೆ ಅದರಲ್ಲಿರೋ ಬಣ್ಣ ನೀಲಿ, ಕೆಂಪು, ಗುಲಾಬಿ, ಹಸಿರು ಈ ಥರ ಬರೆಯೋದ್ರಿಂದ ಮಗು ಹೆಚ್ಚು ಹೆಚ್ಚು ಶಬ್ದಗಳನ್ನು ಒಂದು ಚಿತ್ರವನ್ನು ನೋಡೋದ್ರ ಮೂಲಕ ಕಲಿಯುತ್ತೆ. ಇದನ್ನು ನಾವು ಈ ಥರ ಬಳಸ್ಬೋದು. ಅದೇ ರೀತಿ ಈ ಚಿತ್ರವನ್ನು ನೋಡಿದ ತಕ್ಷಣ ನಮಗೆ ಕೋಳಿ ಅಂತ ಗೊತ್ತಾಗತ್ತೆ. ಅದೇ ಇದರ ಬಣ್ಣವನ್ನು ಹೇಳಿ ಅಂದರೆ ಹೇಳ್ತಾರೆ ಮಗು, ಕೇಸರಿ ಅಂತ ಹೇಳಿ. ಇನ್ನೂ ಹೆಚ್ಚು ಮಾತಾಡಲಿಕ್ಕೆ ಮಗುವನ್ನು ಪ್ರೇರೇಪಿಸ್ಬೋದು ನಾವು. ಅದೇ ರೀತಿ ಸೂರ್ಯ, ಇಲ್ಲಿ ಇದು ಹೇಳ್ತಾ ಇದೆ, ಸೂರ್ಯ ಹೇಳ್ತಾ ಇದೆ ಏನಂತ, ನಾನು ಸೂರ್ಯ. ಹಾಗಿದ್ರೆ ನೀನು ಅಂತ ಹೇಳಿ ಮಕ್ಕಳಿಗೆ ನಾವು ಕೇಳೋದ್ರಿಂದ ಮಗು ಯೋಚನೆಯನ್ನು ಮಾಡಿ ಉತ್ತರವನ್ನು ಹೇಳುತ್ತೆ. ಯೋಚಿಸೋ ಶಕ್ತಿ ಕೂಡ ಮಗುವಿಗೆ ಬೆಳೆಯುತ್ತೆ. ಅದೇ ಥರ ಹಳೆ ಪುಸ್ತಕದಲ್ಲಿರುವಂಥ ಹೂಗಳನ್ನು ಕಟ್ ಮಾಡಿ ಹಚ್ಚಿರೋದಿದು. ಅವುಗಳಿಗೆ ಒಂದು ವಾಕ್ಯವನ್ನು ಬರೆದ್ರಿ ಅಂದರೆ ಮಗು ಓದೋಕ್ಕೆ ಬರೋ ಮಗು ಓದತ್ತೆ. ಅದನ್ನು ಓದಲಿಕ್ಕೆ ಅಶಕ್ತರಾಗಿರುವಂಥ ಮಕ್ಕಳು ಚಿತ್ರವನ್ನು ನೋಡಿ ಮಾತನಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಅದು ಮಾತನಾಡೋ ಪದಗಳೇ ಇಲ್ಲಿ ಇದೆ ಅಂತ ನಾವು ಮಗುವಿಗೆ ತೋರಿಸಬಹುದು. ಹೂವುಗಳ ಅಂದ ಬಲು ಸುಂದರ. ಹಾಗೆ ಪೆನ್ಸಿಲಿಂದ ಬಂದಿರೋವಂಥ ವೇಸ್ಟನ್ನು ಇದನ್ನು ನೀವೆಲ್ಲರೂ ಸಹ ಮಾಡಿರ್ತೀರಿ. ಶಿಕ್ಷಕರು ಸಾಮಾನ್ಯವಾಗಿ ಇದನ್ನು ನಲಿಕಲಿ ಮಕ್ಕಳಲ್ಲಿ ಮಾಡಿಸಿರ್ತಾರೆ. ಇದನ್ನು ಎಲ್ಲ ಮಕ್ಕಳಿಗೂ ಮಾಡಿಸೋದ್ರಿಂದ ಮಕ್ಕಳು ಆಸಕ್ತಿಯಿಂದ ಕಲಿತಾರೆ, ಜೊತೆಗೆ ಅದರ ಬಗ್ಗೆ ಓದ್ತಾರೆ ಮತ್ತು ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಹೂವುಗಳು ಇನ್ನೂ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಹೋದರೆ ಮಗು ಮಾತಾಡ್ತಾ ಹೋಗುತ್ತೆ. ಜೊತೆಗೆ ಹಳೆ ಪುಸ್ತಕದಲ್ಲಿರುವಂಥ ಚಿತ್ರವನ್ನು ಕಟ್ ಮಾಡಿ ಹಚ್ಚಿದ್ದು ಬಿಂದಿಗೆ, ನನ್ನ ಉಪಯೋಗ ಬಲ್ಲೆಯ ಅಂತ ಕೇಳಿದರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಕ್ಕಳಿಗೆ ಸಿಗತ್ತೆ. ಅದೇ ಥರ ಹೂವಿನ ಕುಂಡ, ಇದು ಕೂಡ ಹಳೆಯ ಪುಸ್ತಕದಲ್ಲಿ ಸಿಕ್ಕಂಥ ಚಿತ್ರಗಳನ್ನು ಕಟ್ ಮಾಡಿ ಹಚ್ಚಿ ಮಾಡಿರುವಂಥ ಬೋಧನೋಪಕರಣಗಳು ಹೆಚ್ಚು ಇದೆ. ಅದನ್ನು ಈ ಥರ ನಾವು ನಮ್ಮ ಶಾಲೆಗಳಲ್ಲಿ ಉಪಯೋಗಿಸ್ಕೋಬಹುದು. ಹೂವಿನ ಕುಂಡ, ನನ್ನನ್ನು ಇನ್ನೂ ಅಂದಗೊಳಿಸಲು ಯೋಚಿಸು. ಹಾಗಿದ್ರೆ ಇನ್ನೂ ಅಂದ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಮಗು ಯೋಚಿಸುತ್ತೆ. ಅದ್ರ ಮೇಲೆ ಹೂವನ್ನು ಬಿಡಿಸ್ಬೋದು, ಇಡ್ಬೋದು, ಏನಾದರೂ ಮಾಡ್ಬೋದು ಮಗು. ಸೊ ಮಗುವನ್ನು ತರ್ಕಕ್ಕೆ ಹಚ್ಚುವಂಥ ಕೆಲಸ ನಮ್ಮದಾಗಬೇಕು. ಅದೇ ರೀತಿ ಮಕ್ಕಳೇ ಬಿಡಿಸಿರೋಂಥ ಚಿತ್ರ ಇದು, ಚಾಕ್ಲೇಟ್ ಚಿತ್ರ. ಇದ್ರ ಬಗ್ಗೆ ಇದು ಸಿಹಿಯಾಗಿದೆ, ಹೌದೋ ಅಲ್ವಾ ಅಂತ ನಾವು ಇಲ್ಲಿ ಕ್ವಶನ್ ಮಾರ್ಕನ್ನು ಹಾಕಿದ್ದೀನಿ. ಮಗು ಯೋಚನೆಯನ್ನು ಮಾಡುತ್ತೆ, ಜೊತೆಗೆ ಮಾತನಾಡುತ್ತೆ ನಮ್ಮ ಜೊತೆಗೆ. ಇನ್ನು ಬೆರಳಚ್ಚು ಹೂವು, ಇದೇನು ಅಂತ ಹೇಳಿದರೆ ಹೂಗಳು ಅಂತ ಹೇಳುತ್ತೆ. ಇನ್ನೂ ನಾವು ಹೆಚ್ಚಾಗಿ ಇದರಲ್ಲಿರೋ ಬಣ್ಣ, ಅದರ ಬಣ್ಣದ ಬಗ್ಗೆ ಮಾತನಾಡಲಿಕ್ಕೆ ಹೇಳಬೇಕು, ಬಣ್ಣದ ಹೆಸರುಗಳನ್ನು ಹೇಳಲಿಕ್ಕೆ ಹೇಳ್ಬೋದು. ಮತ್ತು ಇದು ಬೆರಳಚ್ಚು ಹೂವು ಅಂತಲೂ ಕೂಡ ಮಗು ಓದುತ್ತೆ. ಒತ್ತಕ್ಷರವನ್ನು ಗುರುತಿಡಿಯುತ್ತೆ. ಅಕ್ಷರಗಳನ್ನು, ಕಾಗುಣಿತಾಕ್ಷರಗಳನ್ನು ಗುರುತಿಸೋದಕ್ಕೂ ಕೂಡ ಸಹಾಯಕ ಆಗತ್ತೆ. ಮನೆಗೊಂದು ಗಿಡ, ಇದ್ರ ಮುಂದಿನ ಏನು ಬರಿಬೋದು ಅಂತ ಯೋಚನೆ ಮಾಡಲಿಕ್ಕೆ ಮಗುವನ್ನು ಹಚ್ಚಬೇಕು. ಮನೆಗೊಂದು ಗಿಡ, ಊರಿಗೊಂದು ಮರ ಅಂತ ಹೇಳುತ್ತೆ. ಜೊತೆಗೆ ಇದೇನು, ಬುನಾದಿ ಹಂತದ ಮಕ್ಕಳು ಇದನ್ನು ಚಿತ್ರಗಳನ್ನು ಗುರುತಿಸಿದರೆ ತರಗತಿ ಹಂತದ ಮಕ್ಕಳು ಇವುಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅಥವಾ ಇಷ್ಟಪಟ್ಟು ಅದರ ಬಗ್ಗೆ ಶಬ್ದಗಳಲ್ಲಿ, ವಾಕ್ಯಗಳಲ್ಲಿ ವಿಷಯಗಳನ್ನು ಪ್ರಸ್ತುತಪಡಿಸ್ತಾರೆ. ಅದೇ ಥರ ಈ ಥರದ ನಮ್ಮ ನಲಿಕಲೆಯಲ್ಲಿ ನಾವು ಮಾಡಿದ್ವಿ. ಇದನ್ನು ಕೂಡ ನಾವು ಮಕ್ಕಳಿಗೆ 1ರಿಂದ 5ನೇ ತರಗತಿಯ ಹಂತದಲ್ಲಿರೋ ಎಲ್ಲ ಮಕ್ಕಳಿಗೂ ನಾವು ಇದನ್ನು ಬಳಸ್ಬೋದು. ಒತ್ತಕ್ಷರಗಳನ್ನು ಗುರುತಿಸ್ತಾರೆ, ಮೂಲಾಕ್ಷರಗಳನ್ನು ಗುರುತಿಸ್ತಾರೆ, ಗುಣಿತಾಕ್ಷರಗಳನ್ನು ಗುರುತಿಸ್ತಾರೆ. ಇದು ಏನು ಅಂತ ಹೇಳಿದಾಗ ಓದಲಿಕ್ಕೆ ಬರದೇ ಇರೋವಂಥ ಮಗು ಚಿತ್ರವನ್ನು ನೋಡಿ ಹೇಳ್ಬೋದು, ಆದರೆ ನೀನು ಓದ್ತಿರೋದು ಇಲ್ಲಿ ಅಕ್ಷರಗಳಲ್ಲಿ ಇದೆ ನೋಡು ಅಂತ ಹೇಳಿ ಮಕ್ಕಳಿಗೆ ಹೇಳೋದ್ರಿಂದ ಮಗು ಕಲಿಯೋದಕ್ಕೆ ಆಸಕ್ತಿಯನ್ನು ಹೊಂದತ್ತೆ. ಅದೇ ಥರ ನೀಲಿ ಹೂ, ಸುಂದರ ಹೂ, ಈ ಥರ ಬಣ್ಣದಲ್ಲಿ ಬಿಡಿಸಿ ಮಕ್ಕಳಿಗೆ ಓದಲಿಕ್ಕೆ ಕೊಡಬೇಕು. ನನ್ನ ಬಣ್ಣ ಹಸಿರು, ಇದು ಎಲೆ, ಈ ಥರ ಮಕ್ಕಳಿಗೆ ಯೋಚನೆ ಮಾಡಲಿಕ್ಕೆ ಹಚ್ಬೋದು. ಅದೇ ಥರ ತೆಂಗಿನ ಮರ, ಕೆಂಪು ಮನೆ, ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚು ಮಾತಾಡಲಿಕ್ಕೆ ಮಗುವನ್ನು ಹಚ್ಬೋದು. ಪಾತರಗಿತ್ತಿ, ಈ ಥರ ನೋಡಿ, ಪಾತರಗಿತ್ತಿ, ಪತಂಗ, ಚಿಟ್ಟೆ, ಹಲವಾರು ಶಬ್ದಗಳನ್ನು ಮಗು ಕಲಿತಾ ಹೋಗುತ್ತೆ. ಮಕ್ಕಳೇ ಬಿಡಿಸಿರೋದು ಹಸಿರು,
ಬಣ್ಣ ಯಾವುದು ಅಂತ ಹೇಳಿದರೆ ಹಸಿರು ಅಂತ ಹೇಳುತ್ತೆ, ಗಿಳಿ ಅಂತ ಓದತ್ತೆ. ಬಾಬಾ ಚಿಟ್ಟೆ ಬಣ್ಣದ ಚಿಟ್ಟೆ. ಮಗು ಓದೋದಕ್ಕೆ ಪ್ರಯತ್ನ ಪಡತ್ತೆ, ಜೊತೆಗೆ ಚಿತ್ರವನ್ನು ನೋಡಿ ಖುಷಿಯನ್ನು ಪಡತ್ತೆ, ನೆನಪಲ್ಲಿ ಇಟ್ಕೊಳ್ಳುತ್ತೆ. ಅದೇ ಥರ ಮಕ್ಕಳು ಈ ಥರ ಬಿಡಿಸಿ ಓದಲಿಕ್ಕೆ ಹಚ್ಬೋದು. ಮಕ್ಕಳೇ ಬಿಡಿಸ್ತಾರೆ ರೈಲನ್ನು ಬಿಡಿಸಿ ಅಂತ ಹೇಳಿದರೆ, ಆದರೆ ಅದು ಏನು ಅಂತ ಹೇಳಿದರೆ ಹೇಳ್ತಾರೆ, ಆದರೆ ಅದನ್ನು ಬರೀಲಿಕ್ಕೆ ಬರೆದು ತೋರಿಸೋದ್ರಿಂದ ಆ ಅಕ್ಷರಗಳು ಮಕ್ಕಳ ಮನದಲ್ಲಿ ಉಳಿಯುತ್ತೆ. ಈ ಥರ ನೀವು ಕೂಡ ಮಾಡಿ ಶಾಲೆಗಳಲ್ಲಿ ಬುನಾದಿ ಹಂತದ ಮಕ್ಕಳು ಮತ್ತು ತರಗತಿ ಹಂತದ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೂ ಕೂಡ ನಾವು ಈ ಥರ ಬಳಸ್ತಾ ಹೋಗ್ಬೋದು. ಧನ್ಯವಾದಗಳು.